ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ, ಇವತ್ತು ಏನು ವಿಡಿಯೋ ಅಪ್ಪ ಅಂದರೆ, ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಶ್ರೀ ಮಹಾವಿಷ್ಣು ಹೇಳಿದ ರಹಸ್ಯ ಏನು ಅಂತ. ಭಾರತೀಯ ಸಾಂಸ್ಕೃತಿಕ ಶ್ರೀ ಮಹಾವಿಷ್ಣು ಅತ್ಯಂತ ಶ್ರೇಷ್ಠ ದೇವತೆಯಾಗಿ ಪೂಜಿಸಲಾಗುತ್ತದೆ. ಅವರು ವಿಶ್ವದ ಪೋಷಕ ಮತ್ತು ರಕ್ಷಕನಾಗಿದ್ದಾರೆ. ಹಿಂದೂ ಧರ್ಮಶಾಸ್ತ್ರಗಳಲ್ಲಿ, ವಿಶೇಷವಾಗಿ ವೇದ, ಉಪನಿಷತ್ತುಗಳನ್ನು, ಪುರಾಣಗಳನ್ನು ಮತ್ತು ಇತರ ಗ್ರಂಥಗಳಲ್ಲಿ ಮಹಾವಿಷ್ಣುವಿನ ಮಹಿಮೆ ಮತ್ತು ರಹಸ್ಯಗಳನ್ನು ವಿವರಿಸಲಾಗಿದೆ. ಈ ಲೇಖನವನ್ನು ಶ್ರೀ ಮಹಾವಿಷ್ಣು ಹೇಳಿದ ರಹಸ್ಯದ ಕುರಿತು ವಿಶ್ಲೇಷಣೆ ಮಾಡುತ್ತದೆ. ಶ್ರೀ ಮಹಾವಿಷ್ಣುವನ್ನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಧರ್ಮ ಮತ್ತು ಅಧರ್ಮ ತತ್ವವನ್ನು ವಿವರಿಸುತ್ತಾನೆ. ಧರ್ಮ ಪಾಲನೆಗೆ ಮತ್ತು ದುರಾವೃತ್ತಿ ಅರ್ಥವ ಎಂಬ ಎರಡು ಮಾರ್ಗಗಳಿವೆ. ಯಾರು ಸ್ಪಷ್ಟವೃತ್ತಿಯನ್ನು ಅನುಸರಿಸುತ್ತಾರೋ ಅವರು ಮೋಕ್ಷವನ್ನು ಪಡೆಯುತ್ತಾರೆ. ಆದರೆ ದುರಾವೃತ್ತಿಯ ಮಾರ್ಗವನ್ನು ಅನುಸರಿಸುವವರು ಪುನರ್ಜನ್ಮ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅಂತ ಹೇಳಲಾಗುತ್ತದೆ. ಭಕ್ತಿಯ ಮಹತ್ವ. ಶ್ರೀ ಮಹಾವಿಷ್ಣು ಭಕ್ತಿಯನ್ನು ಅತ್ಯಂತ ಶ್ರೇಷ್ಠ ಮಾರ್ಗವೆಂದು ಶ್ರೀಮದ್ಭಾಗವತ ಮತ್ತು ಭಗವದ್ಗೀತೆಯಲ್ಲಿ ಹೇಳುತ್ತಾರೆ. ಭಕ್ತಿಯು ಏಕಾಗ್ರತೆಯೊಂದಿಗೆ ದೇವರ ಆರಾಧನೆ ಮಾಡುವುದು. ತಮ್ಮ ಪ್ರಪಂಚತೆ ತತ್ವತೈವ ಭಜಾಮ್ಯಹಂ ಎಂಬ ಭಗವದ್ಗೀತೆಯ ಶ್ಲೋಕದಲ್ಲಿ ಶ್ರೀಕೃಷ್ಣನು ಭಕ್ತನ ಪ್ರಕಾರ ದೇವರು ಪ್ರತಿಫಲಿಸುತ್ತಾನೆ ಎಂದು ಹೇಳಲಾಗುತ್ತದೆ. ತಮ್ಮ ಪ್ರಥಮ್ಯೆ ತೈಂ ಭಜಾಮ್ಯಹಂ ಎಂದು ಹೇಳಲಾಗುತ್ತದೆ. ಮೋಕ್ಷವು ಆಧ್ಯಾತ್ಮಿಕ ಜೀವನದ ಪರಮ ಗುರಿಯಾಗಿದೆ. ಮಹಾವಿಷ್ಣು ಹೇಳಿದಂತೆ ಭಕ್ತಿ, ಜ್ಞಾನ, ಕರ್ಮ ಮತ್ತು ಜ್ಞಾನಯೋಗದ ಮೂಲಕ ಮೋಕ್ಷವನ್ನು ಪಡೆಯಬಹುದು. ಶ್ರೀಮದ್ಭಾಗವತ ಪುರಾಣದಲ್ಲಿ ಭಕ್ತಿಯು ಮೋಕ್ಷವನ್ನು ಪಡೆಯಲು ಶ್ರೇಷ್ಠ ಮಾರ್ಗವೇ ವಿವರಿಸಲಾಗಿದೆ. ಕಾಲದ ಮಹತ್ವ. ಕಾಲ ಸಮಯ ಎಲ್ಲ ಜೀವಿಗಳಿಗೆ ಸಮಾನವಾಗಿದೆ. ಶ್ರೀ ಮಹಾವಿಷ್ಣು ಕಾಲಚಕ್ರವನ್ನು ನಿಯಂತ್ರಿಸುತ್ತಾರೆ. ಕಾಲಚಕ್ರದ ಪ್ರಕಾರ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗಗಳ ವಿಂಗಡಣೆ ಇರುತ್ತದೆ. ಕಾಲದ ಮಹತ್ವವನ್ನು ಗ್ರಹಿಸಿದವರು ಧರ್ಮದ ಮಾರ್ಗದಲ್ಲಿ ಸಾಗುತ್ತಾರೆ. ಧರ್ಮ ಮತ್ತು ಕರ್ತವ್ಯ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಧರ್ಮ ಮತ್ತು ಕರ್ತವ್ಯವನ್ನು ವಿವರಿಸುತ್ತಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಎಂಬ ಶ್ಲೋಕದಲ್ಲಿ ಕೇವಲ ಕರ್ಮ ಮಾಡಬೇಕೆಂದು ಹೇಳುತ್ತಾನೆ. ಫಲದ ಆಸೆ ಬೇಡ. ಈ ತತ್ವವನ್ನು ಅರ್ಥ ಮಾಡಿಕೊಂಡರೂ ಜೀವನದಲ್ಲಿ ಶ್ರೇಷ್ಠ ಸಾಧನೆ ಮಾಡಬಹುದು. ವಿಶ್ವರೂಪ ದರ್ಶನ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸುತ್ತಾನೆ. ಈ ರಹಸ್ಯದಲ್ಲಿ ಪರಮಾತ್ಮನ ಅಸ್ತಿತ್ವವನ್ನು ಅರಿಯುವ ಒಂದು ದಿನ ದೃಷ್ಟಿ ದೊರಕುತ್ತದೆ. ಈ ದರ್ಶನದಿಂದ ಭಕ್ತರು ಪರಮ ಸತ್ಯವನ್ನು ಅರಿಯಲು ಸಹಾಯವಾಗುತ್ತದೆ. ನಾರಾಯಣ ಶರಣಾಗತಿ ತತ್ವ. ಶರಣಾಗತಿ ಎಂಬ ತತ್ವವು ಶ್ರೀ ಮಹಾವಿಷ್ಣುವಿನ ನೀಡಿದ ಮಹತ್ವದ ತತ್ವವಾಗಿದೆ. ಭಕ್ತನು ಸಂಪೂರ್ಣವಾಗಿ ಪರಮಾತ್ಮನ ಶರಣಾಗುತ್ತಿದ್ದಾರೆ ಎಂಬ ಭಾವನೆ ಇರಬೇಕು. ರಾಮಾಯಣದಲ್ಲಿ ವಿಭಿನ್ನ ಶರಣಾಗತಿ ಇದಕ್ಕೆ ಒಳ್ಳೆಯ ಉದಾಹರಣೆಗಳಿವೆ. ಮಂತ್ರ ಮತ್ತು ಉಪಾಸನೆ. ಶ್ರೀ ಮಹಾವಿಷ್ಣುವನ್ನು ಆರಾಧಿಸಲು ಅನೇಕ ಮಂತ್ರಗಳಿವೆ. ಓಂ ನಮೋ ನಾರಾಯಣ ಎಂದು ಅಷ್ಟಾಕ್ಷರಿ ಮಂತ್ರವು ವಿಶಿಷ್ಟ ಶಕ್ತಿ ಹೊಂದಿದೆ. ಈ ಮಂತ್ರ ಜಪದ ಮೂಲಕ ಭಕ್ತನು ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯಬಹುದು. ದಶಾವತಾರ ರಹಸ್ಯ. ಮಹಾವಿಷ್ಣುವಿನ ದಶಾವತಾರಗಳು ಭಗವತ್ ಸಂಕಲ್ಪ ಪ್ರತಿರೂಪಗಳಾಗಿವೆ. ಪ್ರತಿ ಅವತಾರವೂ ಒಂದು
ನಿರ್ದಿಷ್ಟ ಉದ್ದೇಶಕ್ಕಾಗಿ ಪ್ರಪಂಚದಲ್ಲಿ ಹರಿದು ಬಂದಿದೆ. ಈ ಅವತಾರಗಳು ಭಕ್ತರಿಗೆ ಧರ್ಮದ ಪಾಠವನ್ನು ಕಲಿಸುತ್ತದೆ. ಪ್ರಳಯ ಮತ್ತು ಸೃಷ್ಟಿ ಮತ್ತು ಲಯವು ಪ್ರಕೃತಿಯ ಮೂಲಭೂತ ಭಾಗಗಳು. ಮಹಾವಿಷ್ಣು ತನ್ನ ಭೋಗತಿಯಲ್ಲಿ ವಿಶ್ವವನ್ನು ನಿರ್ವಹಿಸುತ್ತಾರೆ. ಈ ಪ್ರಕ್ರಿಯೆ ನಿರಂತರವಾಗಿ ಬ್ರಹ್ಮ ಮತ್ತು ಶಿವನೊಂದಿಗೆ ವಿಶ್ವದ ಸಮತೋಲನವನ್ನು ಕಾಪಾಡುವ ಕಾರ್ಯಕ್ರಮವನ್ನು ಮಹಾವಿಷ್ಣು ಮಾಡುತ್ತಾನೆ. ಪರಮಾತ್ಮನ ಅನುಗ್ರಹ. ಭಗವಂತನ ಅನುಗ್ರಹವನ್ನು ಪಡೆಯಲು ಶ್ರದ್ಧೆ, ಭಕ್ತಿ ಮತ್ತು ಸದಾಚಾರ ಅವಶ್ಯಕ. ಮಹಾವಿಷ್ಣು ತನ್ನ ಭಕ್ತರಿಗೆ ಕೃಪೆ ತೋರಲು ಯಾವಾಗಲೂ ಸಿದ್ಧನಾಗಿದ್ದಾರೆ. ವೈಕುಂಠ ಲೋಕದ ರಹಸ್ಯ. ವೈಕುಂಠವು ಶ್ರೀ ಮಹಾವಿಷ್ಣುವಿನ ನಿತ್ಯ ವಾಸಸ್ಥಾನ. ಭಕ್ತರು ಭಗವಂತನ ಕೃಪೆಯಿಂದ ವೈಕುಂಠವು ಸೇರುವ ಅವಕಾಶವು ಪಡೆಯುತ್ತಾರೆ. ಇದು ಆಧ್ಯಾತ್ಮಿಕ ಮುಕ್ತಿಯು ಪರಮನ ಗುರಿಯಾಗಿದೆ. ಶ್ರೀ ಮಹಾವಿಷ್ಣುವಿನ ಉದ್ದೇಶವನ್ನು ಜೀವನದ ಎಲ್ಲ ಅಸ್ಪೆಕ್ಟ್ಗಳಿಗೆ ಸಂಬಂಧಿಸಿದರು. ಭಕ್ತವು ಮುಖ್ಯವಾದ ಮಾರ್ಗವಾಗಿತ್ತು. ಧರ್ಮ ಪಾಲನೆಯ ಕರ್ತವ್ಯನಿಷ್ಠೆ, ಕಾಲಪ್ರಭುತ್ವ ಮತ್ತು ಶರಣಾಗತಿ ಎಂಬ ಸೂಕ್ತಗಳನ್ನು ಅಳವಡಿಸಿಕೊಂಡರೆ ಪರಮಾತ್ಮನ ಅನುಗ್ರಹವನ್ನು ಪಡೆಯಬಹುದು. ಶ್ರೀ ಮಹಾವಿಷ್ಣುವಿನ ರಹಸ್ಯವನ್ನು ಅರಿತು ಜೀವನದಲ್ಲಿ ಧರ್ಮ ಮತ್ತು ನೈತಿಕತೆ ಮಾರ್ಗವನ್ನು ಅನುಸರಿಸಿದರೆ ಪರಮ ಶಾಂತಿ ಮತ್ತು ಮುಕ್ತಿ ದೊರಕಬಹುದು. ನಾನು ಈ ಮಹಾವಿಷ್ಣುವಿನ ರಹಸ್ಯಗಳ ಕುರಿತು ವಿಶೇಷಾಧಾರ ಲೇಖನವನ್ನು ತಯಾರಿಸಿದ್ದರೆ ನೀವು ಯಾವುದೇ ಹೆಚ್ಚಿನ ಪರಿಶೀಲನೆ ಅಥವಾ ಹೆಚ್ಚುವರಿ ಮಾಹಿತಿ ಸೇರುವಂತೆ ಬಯಸಿದರೆ ದಯವಿಟ್ಟು ತಿಳಿಸುತ್ತೇನೆ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಶ್ರೀ ಮಹಾವಿಷ್ಣು ಹೇಳಿದ ರಹಸ್ಯ ಏನು ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.